ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ನಂದಿನಿ ಹೆಸರಿನಲ್ಲಿ ನಕಲಿ ತುಪ್ಪ ಮಾರಾಟ ಮಾಡಲಾಗ್ತಾ ಇದೆ. ಹೊರ ರಾಜ್ಯದಲ್ಲಿ ತುಪ್ಪವನ್ನ ಕಲಬೆರಕೆ ಮಾಡಿ ತಂದು ಇಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇರೋದು. ಬೆಂಗಳೂರಿನಲ್ಲಿ ನಂದಿನಿ ಹೆಸರಿನಲ್ಲಿ ನಕಲಿ ತುಪ್ಪವನ್ನ ಮಾರಾಟ ಮಾಡ್ತಾ ಇರುವಂತ ಜಾಲ ಪತ್ತೆಯಾಗಿದೆ. ಹೊರ ರಾಜ್ಯದಲ್ಲಿ ಕಲಬೆರಕೆ ತುಪ್ಪ ಮಾಡಿಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ರು. ನಮ್ಮ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇದ್ರು. ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಹಾಗೆಯೇ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತುಂಬಿ ಮಾರಾಟವನ್ನ ಮಾಡಲಾಗ್ತಾ ಇತ್ತು. ಬೆಂಗಳೂರು ಪೊಲೀಸರಿಂದ ನಕಲಿ ತುಪ್ಪದ ಜಾಲವನ್ನ ಪತ್ತೆ ಮಾಡಲಾಗಿದೆ. 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಂಧಿತರಿಂದ 8,000 ಲೀಟರ್, ಒಂದಲ್ಲ ಎರಡಲ್ಲ, ಬರೋಬ್ಬರಿ 8,000 ಲೀಟರ್ ನಕಲಿ ತುಪ್ಪವನ್ನ ಸೀಸ್ ಮಾಡಲಾಗಿದೆ. ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ತುಪ್ಪವನ್ನ ಸೀಸ್ ಮಾಡಲಾಗಿದೆ. ಸಿಸಿಬಿಯಿಂದ ನಕಲಿ ತುಪ್ಪ ಮಾರ್ತಾ ಇದ್ದಂಥ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಯಾವ ರೀತಿಯಾಗಿ ಅವರ ಜಾಲ ಇತ್ತು ನೋಡ್ತಾ ಇರಬಹುದು. ಡಬ್ಬಗಳಲ್ಲಿ ಕಲಬೆರಕೆ ತುಪ್ಪವನ್ನ ಮಾಡಿ ಅದಕ್ಕೆ ನಂದಿನಿಯ ಬ್ರ್ಯಾಂಡ್ ಲೇಬಲ್ ಅನ್ನು ಅಂಟಿಸಿ ಮಾರಾಟ ಮಾಡ್ತಾ ಇದ್ರು. ಜನರನ್ನ ಯಾಮಾರಿಸುವಂತ ಕೆಲಸ. ಜನ ಕೂಡ ತಗೊಳ್ತಾ ಇದ್ರು, ಓ ಇದು ನಂದಿನಿ ತುಪ್ಪ ಅಲ್ವಾ ಅಂತೇಳಿ ತಗೊಂಡು ಅದನ್ನ ಬಳಕೆ ಮಾಡ್ತಾ ಇದ್ರು. ನಂದಿನಿ ಪಾರ್ಲರ್ಗಳಿಗೆ ಕಲಬೆರಕೆ ತುಪ್ಪವನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಗಮನಿಸಬೇಕಾದಂಥ ವಿಚಾರ, ನಂದಿನಿ ಪಾರ್ಲರ್ಗಳಿಗೆ ಇವರು ಮಾರಾಟವನ್ನು ಮಾಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಹಾಗೆಯೇ ಇಲ್ಲಿ ಅರೆಸ್ಟ್ ಆಗಿರುವಂಥ ವ್ಯಕ್ತಿಗಳನ್ನು ಗಮನಿಸಬೇಕಾಗತ್ತೆ. ಮಹೇಂದ್ರ, ಈತ KMF ವಿತರಕ. ಹಾಗೆಯೇ ದೀಪಕ್, ಮಹೇಂದ್ರ ಪುತ್ರ ಮುನಿರಾಜು ತಮಿಳುನಾಡಿನಿಂದ ಸಪ್ಲೈ ಮಾಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಅಭಿಯರಸು ತಮಿಳುನಾಡಿನಿಂದ ಬೆಂಗಳೂರಿಗೆ ಸರಬರಾಜು ಮಾಡುವಂಥ ಕೆಲಸವನ್ನು ಕೂಡ ಈತ ಮಾಡ್ತಾ ಇದ್ದ. ನವೆಂಬರ್ 14ನೇ ತಾರೀಕು ಸಿಸಿಬಿ ತಂಡಕ್ಕೆ ಮಾಹಿತಿ ಮುಂಚಿತವಾಗಿ ಸಿಕ್ಕಿತ್ತು. ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವರ ನಕಲಿ ಜಾಲ ಎಷ್ಟರ ಮಟ್ಟಿಗೆ ವ್ಯಾಪಿಸಿತ್ತು ಅಂತೇಳಿ. ನಮ್ಮ ರಾಜ್ಯದಿಂದ ಹೊರ ರಾಜ್ಯದವರೆಗೆ ನಮ್ಮ ರಾಜ್ಯದ ಬ್ರ್ಯಾಂಡ್ ಅನ್ನ ಬೇರೆ ರಾಜ್ಯದಲ್ಲಿ ಕಲಬೆರಕೆ ಮಾಡ್ಕೊಂಡು ಬಂದು ಅದನ್ನ ವಾಪಸ್ ಬೆಂಗಳೂರಲ್ಲೇ ಮಾರೋದು. ಎಂಥ ಖತರ್ನಾಕ್ಗಳು ಇದ್ರು ಗಮನಿಸಬೇಕಾದಂಥ ವಿಚಾರ. ಆಯ್ತಾ, ಈ ನಂದಿನಿ ತುಪ್ಪದ ಕಾಟನ್ ಬಾಕ್ಸ್ ಇದೆಯಲ್ಲ, ಅದು ಇದೆ ತುಂಬಾ. ಅದೇ ರಟ್ಟಿನ ಬಾಕ್ಸ್ ಬರ್ತವಲ್ಲ, ಇವನ್ನ ಪದ್ಮನಾಭನ ಪೊಳ್ಳಚಿ ಕಳಿಸ್ಲ, ನಾ ಇದು ಆ ವೆಹಿಕಲ್ ಮತ್ತು ಯಾರು ಬೇಕು ಸ್ಟಾಫ್ ಕಳ್ಸಿಕೊಡ್ತೇನೆ. ಆಯ್ತು, ನಾನು ತುಂಬಾ ಇರೋ ಬಾಕ್ಸ್ ಬಾಕ್ಸ್ಗಳಿದೆ. ತುಪ್ಪ ಇಲ್ಲ, ಖಾಲಿ ತುಪ್ಪ. ಅಣ್ಣ ಇವರು ತೆಂಗಿನ ಎಣ್ಣೆ, ಆ ತುಪ್ಪ ಈ ತುಪ್ಪ ಎಲ್ಲ ಸೇರಿಸಿ ಇವರು ತುಪ್ಪ ಮಾಡಿದ್ರು. ಅದು ಸಿಕ್ಕಿದೆ. ಈಗ ಇಲ್ಲಿಂದ ಪೊಳ್ಳಾಚಿ ಅಂತಿದೆ. ನೀವಿಲ್ಲಿ ನೋಡ್ತಾ ಇರೋದು ನಂದಿನಿ ತುಪ್ಪದಂತೆ ಕಂಡ್ರು ಕೂಡ ಇದ್ಯಾವುದು ನಂದಿನಿ ತುಪ್ಪ ಅಲ್ಲ, ಕಲಬೆರಕೆ ತುಪ್ಪ. ಎಷ್ಟರ ಮಟ್ಟಿಗೆ ಇವರ ಜಾಲ ವಿಸ್ತರಿಸಿತ್ತು ಎನ್ನುವುದನ್ನು ಗಮನಿಸಬೇಕಾಗುತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8,136 ಲೀಟರ್ ಕಲಬೆರಕೆ ತುಪ್ಪವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟು 4 ವಾಹನಗಳು ಸೀಸ್ ಮಾಡಲಾಗಿದೆ. ನಕಲಿ ತುಪ್ಪ ತಯಾರು ಮಾಡುವಂತ ಯಂತ್ರಗಳು, 1,26,95,00,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಒಂದ್ ಕಡೆಯಲ್ಲಿ KMF ಡಿಸ್ಟ್ರಿಬ್ಯೂಟರ್ ಕೂಡ ಇದ್ದ ಈ ಜಾಲದಲ್ಲಿ ಎನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ನಂದಿನಿ ಬೂತ್ಗಳಲ್ಲಿ, ನಂದಿನಿ ಪಾರ್ಲರ್ಗಳಲ್ಲಿ ಸಿಗ್ತಾ ಇದ್ದಿದ್ದು ಹಾಗಾದ್ರೆ ನಕಲಿ ತುಪ್ಪವ ಜನ ಕೊಳ್ತಾ ಇದ್ರು. ನಂದಿನಿ ಪಾರ್ಲರ್ ಅಲ್ವಾ, ಇಲ್ಲಿ ಹೋದ್ರೆ ನಮಗೆ ಒರಿಜಿನಲ್ ತಾಜಾ ತುಪ್ಪ ಸಿಗುತ್ತೆ, ನಂದಿನಿಯವರ ಉತ್ಪನ್ನ ಸಿಗುತ್ತೆ. ಹೊರಗಡೆ ತಗೊಂಡ್ರೆ ಅವ್ರಿಗೆ ನಂಬಿಕೆ ಇಲ್ಲ ಅಂತೇಳಿ ಅಲ್ಲಿಗೆ ಹೋಗ್ತಾ. ಆದರೆ ಅಲ್ಲೇ ಈ ರೀತಿಯಾದಂಥ ತುಪ್ಪ ಸಿಕ್ಕಿದ್ರೆ, ಕಲಬೆರಕೆ ತುಪ್ಪ ಸಿಕ್ಕಿದ್ರೆ ಜನ ತಗೊಂಡೋಗಿ ಬಳಕೆ ಮಾಡ್ತಾ ಇದ್ರು ಅದನ್ನು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಒಂದ್ ಕಡೆ ಅಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ನಂದಿನಿ ಉತ್ಪನ್ನದ ಮೇಲೆ ಗ್ರಾಹಕರಿಗೂ ಕೂಡ ಸಿಕ್ಕಾಪಟ್ಟೆ ವಿಶ್ವಾಸ ಇದೆ. ನಾವು ಬಳಕೆ ಮಾಡುವಂಥದ್ದು ನಮ್ಮ ರಾಜ್ಯದ ಬ್ರ್ಯಾಂಡ್ ಎನ್ನುವಂತ ಹೆಮ್ಮೆ ಕೂಡ ಕನ್ನಡಿಗರಲ್ಲಿದೆ. ಆದ್ರೆ ಇಲ್ಲಿ ನಂದಿನಿ ತುಪ್ಪದ ಹೆಸರಿನಲ್ಲಿ ನಕಲಿ ಜಾಲ ಪತ್ತೆಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ವ್ಯಾಪ್ತಿ ಎಷ್ಟರ ಮಟ್ಟಿಗಿತ್ತು?
ಸಂಪತ್ ಖಂಡಿತವಾಗ್ಲು ಏನು ರಾಜ್ಯದಲ್ಲಿ ನಂದಿನಿ ಉತ್ಪನ್ನಗಳಿಗೆ ಇರುವಂತಹ ವ್ಯಾಲ್ಯೂ ಏನಿದೆ ಮತ್ತು ನಂದಿನಿ ಉತ್ಪನ್ನಗಳು ಸರ್ಕಾರದ ವತಿಯಿಂದ ಸಿಗುವಂಥದ್ದು. ಹೀಗಾಗಿ ಅದನ್ನು ತುಂಬ ನಂಬಿಕೆಗೆ ಅರ್ಹವಾದ ಒಂದು ಫುಡ್ ಆಗಿರಬಹುದು ಮತ್ತು ಅದರಲ್ಲಿ ಸಿಗುವಂತಹ ಹಾಲಿನ ಉತ್ಪನ್ನಗಳನ್ನು ಬಳಸೋದಕ್ಕೆ ಜನ ಮುಗಿಬೀಳ್ತಾರೆ ಮತ್ತು ಅಷ್ಟೇ ಮಟ್ಟದ ಕ್ವಾಲಿಟಿ ಕೂಡ ಇರುತ್ತೆ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಜನ ಕೂಡ ಅದನ್ನು ಕೊಂಡುಕೊಳ್ತಾರೆ. ಆದ್ರೀಗ ಒಂದು ಭಯಾನಕ ಮತ್ತು ಭಯಂಕರ ಸತ್ಯ ಹೊರಗಡೆ ಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಗ್ರಾಹಕರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂತಹ ನಿಟ್ಟಿನಲ್ಲಿ ನಂದಿನಿ ಉತ್ಪನ್ನಗಳನ್ನು ಈ ಅಂದರೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಲ್ಲ, ನೇರವಾಗಿಯೇ ನಂದಿನಿ ಉತ್ಪನ್ನಗಳು ಎಲ್ಲಿ ಸಿಗುತ್ತಲ್ಲ ಅಲ್ಲಿನೇ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಅದು ತುಪ್ಪದ ಹೆಸರಿನಲ್ಲಿ 8,000 ಲೀಟರ್ಗೂ ಕೂಡ ಅಧಿಕ ನಕಲಿ ತುಪ್ಪವನ್ನು ಈಗ ಸೀಸ್ ಮಾಡಲಾಗಿರುವಂಥದ್ದು. ಏನು KMF ಜಾಗೃತ ದಳ ಆಗಿರ್ಬೋದು ಮತ್ತು CCB ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಈ ಒಂದು ದೊಡ್ಡ ಮಟ್ಟದ ಜಾಲವನ್ನು ಭೇದಿಸಿರುವಂಥದ್ದು. ಅಂದರೆ ತಮಿಳುನಾಡಿನಲ್ಲಿ ಈ ಒಂದು ನಕಲಿ ತುಪ್ಪವನ್ನು ರೆಡಿ ಮಾಡಲಾಗ್ತಾ ಇತ್ತು. ಈ ಒಂದು ಅಸಲಿ ತುಪ್ಪ ಅಂದರೆ ಡಿಸ್ಟ್ರಿಬ್ಯೂಟರ್ ಒಬ್ಬ ಈ KMFನಿಂದ ತುಪ್ಪವನ್ನು ಕೊಂಡುಕೊಳ್ತಾ ಇದ್ದ. ಅದನ್ನು ತಮಿಳುನಾಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದಕ್ಕೆ ಡಾಲ್ಡಾ ಆಗಿರಬಹುದು, ತೆಂಗಿನ ಎಣ್ಣೆ ಆಗಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ಕಲಬೆರಕೆ ಮಾಡುವಂತಹ ವಸ್ತುಗಳು ಏನು ಹೆಚ್ಚಿನದಾಗಿ ಏನು ಕಾಣಬೇಕು ತುಪ್ಪಕ್ಕೆ, ಅದೆಲ್ಲವನ್ನು ಕೂಡ ಮಿಕ್ಸ್ ಮಾಡುವಂತಹ ಪ್ರಕ್ರಿಯೆಯನ್ನು ಈ ಆರೋಪಿಗಳು ಮಾಡ್ತಾ ಇದ್ರು. ಅದಾದ ಮೇಲೆ ಬೆಂಗಳೂರಿಗೆ ಬಂದು ಅವುಗಳನ್ನು ನಂದಿನಿ ಏನೇನು ಬೂತ್ಗಳೇನೇನಿದೆ ಅವುಗಳಿಗೆ ಮಾರಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಚಾಮರಾಜಪೇಟೆಯಲ್ಲಿ ಈ ಒಂದು ನಕಲಿ ಉತ್ಪನ್ನ ಏನು ನಂದಿನಿ ಉತ್ಪನ್ನಗಳನ್ನೇನು ಮಾರಾಟ ಮಾಡ್ತಾರಲ್ಲ ಆ ಗೋದಾಮಿನ ಮೇಲೆ CCB ಪೊಲೀಸರು ದಾಳಿಯನ್ನು ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಕೃಷ್ಣ ಎಂಟರ್ಪ್ರೈಸಸ್ ಮಾಲೀಕರು ಮತ್ತು ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದಂಥ ಗೋಡೌನ್ ಮೇಲೆ CCB ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ 1.5 ಕೋಟಿಗೂ ಅಧಿಕ ಮೌಲ್ಯದ ಈ ನಕಲಿ ತುಪ್ಪ ಕೂಡ ಸೀಸ್ ಮಾಡಲಾಗಿರುವಂಥದ್ದು. 4 ಆರೋಪಿಗಳನ್ನ ಇಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮಹೇಶ್ ಎಂಬಾತ ಡಿಸ್ಟ್ರಿಬ್ಯೂಟರ್ ಏನಿದ್ದಾನೆ ಆತನೇ ಇದರ ಕಿಂಗ್ ಪಿನ್ ಕೂಡ ಆಗಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಈ ನಕಲಿ ತುಪ್ಪವನ್ನು ನಂದಿನಿ ಬೂತ್ಗಳಲ್ಲಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂಥವ್ರಿಗೆ ಈ ವಿಷಯ ಗೊತ್ತಿರಲಿಲ್ಲ ಅನ್ನೊಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತವೆ ಇರುವಂಥದ್ದು. ಹೀಗಾಗಿನೇ ಅಧಿಕಾರಿಗಳು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮತ್ತು 2018ರಲ್ಲೂ ಕೂಡ ಇದೇ ರೀತಿಯಾಗಿ ಆರೋಪಿಗಳು ನಕಲಿ ತುಪ್ಪವನ್ನು ಮಾರಾಟ ಮಾಡಿ ಹಣವನ್ನು ಗಳಿಸ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯಕ್ಕಂತೂ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈ ಜಾಲದ ಹಿಂದೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಮತ್ತು ತಕ್ಕ ಶಾಸ್ತಿ ಮಾಡಬೇಕು ಅನ್ನೋ ಆ್ಯಂಗಲ್ನಲ್ಲಿ ಅವರು ಹಿರಿಯ ಅಧಿಕಾರಿಗಳಿಗೂ ಮತ್ತು ತಮಗಿರುವಂತಹ CCB ತಂಡ ಏನಿದೆ ಅದಕ್ಕೂ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿನೇ ಮುಂದಿನ ದಿನಮಾನಗಳಲ್ಲಿ ಈ ಜಾಲದ ಹಿಂದಿರುವಂತಹ ಮತ್ತಷ್ಟು ಆರೋಪಿಗಳು ಲಾಕ್ ಹೋಗೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಕೂಡ ಇಲ್ಲ. ಒಟ್ಟಾರೆಯಾಗಿ ಜನರ ಆರೋಗ್ಯದ ಜೊತೆಗೆ ಕಳ್ಳಾಟ ಆಡುವಂಥದ್ದು, ದುಷ್ಪರಿಣಾಮ ಬೀರುವಂತಹ ಪ್ರಕ್ರಿಯೆಯಲ್ಲಿ ಅಂತಂದರೆ ನಕಲಿ ತುಪ್ಪವನ್ನು ಮಾರಾಟ ಮಾಡಿ ಜನರ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿಸುವಂಥದ್ದು, ಅದೇ ರೀತಿಯಾಗಿ ಒಂದು ಬ್ರ್ಯಾಂಡ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಂದಿನಿ ಉತ್ಪನ್ನಗಳಿಗೆ ಒಂದು ಉತ್ತಮವಾದ ಹೆಸರಿದೆ, ಅದನ್ನು ಹಾಳು ಮಾಡುವಂತಹ ನಿಟ್ಟಿನಲ್ಲಿ ಆರೋಪಿಗಳು ಈ ರೀತಿಯಾದಂತಹ ಸಂಚನ ಮಾಡಿದ್ದಾರೆ. ಸದ್ಯಕ್ಕೆ 4 ಜನ ಆರೋಪಿಗಳು ಅಂಧರಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಆರೋಪಿಗಳು ಅಂಧರಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸಂಪತ್, ವಿಶ್ವನಾಥ್, ಇನ್ನೊಂದು ಕಡೆಯಲ್ಲಿ ನೀವು ಹೇಳ್ತಾ ಇದ್ರಿ KMFನ ವಿತರಕ ಮಹೇಂದ್ರ ಎನ್ನುವಾತ ಈ ತುಪ್ಪವನ್ನು ನಕಲಿ ಮಾಡಿಕೊಂಡು ಬೇರೆ ಕಡೆಗೆ ಸಪ್ಲೈ ಮಾಡ್ತಾ ಇದ್ದ, ಈ ನಂದಿನಿ ಪಾರ್ಲರ್ಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಎನ್ನುವಂಥದ್ದಾಗಿ. ಈತನ ಈ ಮಾರಾಟ ಅಂತ ಹೇಳಿದ್ರೆ ಯಾವೆಲ್ಲ ಪಾರ್ಲರ್ಗಳಿಗೆ ಈತ ಕೊಡ್ತಾ ಇದ್ದ ಆ ಬಗ್ಗೆ ಏನಾದರೂ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಹೇಗೆ ವಿಶ್ವನಾಥ್? ಸಂಪತ್, ಬೆಂಗಳೂರಿನ ಆಲ್ಮೋಸ್ಟ್ ಏನ ನಂದಿನಿ ಬೂತ್ಗಳಿದೆ ಎಲ್ಲ ಬೂತ್ಗಳಿಗೂ ಕೂಡ ಮಾರಾಟ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಈ ತಂಡ ತೊಡ್ಕೊಂಡಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ಆದರೆ ನಂದಿನಿ ಬೂತ್ನಲ್ಲಿ ಮಾರಾಟ ಮಾಡುವಂಥವರಿಗೆ ಇದು ನಕಲಿ ತುಪ್ಪನ ಅಸಲಿ ತುಪ್ಪನ ಅನ್ನೋದು ಗೊತ್ತಿದೆಯಾ ಇಲ್ವಾ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಬೇಕಾಗುತ್ತೆ. ಯಾಕಂತಂದರೆ ನಕಲಿ ತುಪ್ಪ ಅಂತ ಗೊತ್ತಿದ್ರೂ ಕೂಡ ಅದನ್ನು ಮಾರಾಟ ಮಾಡಿದಂತಹ ಸಂದರ್ಭದಲ್ಲಿ ಮಾರಾಟಗಾರರು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿರ್ತಾರೆ. ಹೀಗಾಗಿನೇ ಪೊಲೀಸರು ಕೂಡ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಈಗಾಗಲೇ ಏನು 8,000 ಲೀಟರ್ಗೂ ಅಧಿಕ ತುಪ್ಪವನ್ನು ಏನು ವಶಪಡಿಸಿಕೊಂಡಿದ್ದಾರಲ್ಲ ಅದನ್ನು ಗೋಡೌನ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ತುಪ್ಪ ಪತ್ತೆಯಾಗಿರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಇವರಿಂದ ಕೆಲವೊಂದು ವಿಷಯಗಳನ್ನು ಬಾಯಿ ಬಿಡಿಸಬೇಕಾಗುತ್ತೆ. ಅಂದರೆ ತನಿಖೆಯ ಸಂದರ್ಭದಲ್ಲಿ ಯಾರೆಲ್ಲ ಅಂಗಡಿಗಳಿಗೆ ಇವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ಗೊತ್ತಿದ್ದೇ ಈ ನಕಲಿ ತುಪ್ಪವನ್ನು ಪಡೆದುಕೊಂಡಿದ್ರ ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ. ಮತ್ತು ಡಿಸ್ಟ್ರಿಬ್ಯೂಟರ್ಗೆ ಕೊಡುವಂತಹ ಸಂದರ್ಭದಲ್ಲಿ ಒಂದು ಉತ್ತಮ ಕ್ವಾಲಿಟಿಯ ತುಪ್ಪವನ್ನೇ ಅಂದರೆ KMFನಿಂದ ಕೊಡಲಾಗಿತ್ತು. ಆದರೆ ಅದನ್ನು ಕಲಬೆರಕೆ ಮಾಡುವಂಥ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇರೋದು ಇಲ್ಲಿ ಸಾಬೀತಾಗಿದೆ. ಸದ್ಯಕ್ಕೆ ಆರೋಪಿಗಳು ನೀಡುವಂತಹ ಮಾಹಿತಿಯ ಮೇರೆಗೆ ಕೆಲವೊಂದಿಷ್ಟು ಅಂಶಗಳು ಹೊರಗಡೆ ಬರಬೇಕಾಗಿದೆ. ಈ ಆ್ಯಂಗಲ್ನಲ್ಲಿ ಈಗ CCB ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ತಮ್ಮ ಡೀಟೇಲ್ಸ್ಗಾಗಿ.
ಎಸ್, ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಯಾವ ರೀತಿಯಾಗಿ ಈ ನಕಲಿ ಜಾಲ ವ್ಯಾಪಿಸಿತ್ತು ಅಂತೇಳಿ. 8,000 ಲೀಟರ್ ನಕಲಿ ತುಪ್ಪವನ್ನ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿರುವಂತದ್ದು. ಹಾಗೇನೆ ಬೆಂಗಳೂರಿನಲ್ಲಿ ಯಾವೆಲ್ಲ ನಂದಿನಿ ಪಾರ್ಲರ್ಗಳಲ್ಲಿ ಈ ನಕಲಿ ತುಪ್ಪ ಮಾರಾಟವಾಗ್ತಾ ಇತ್ತು, ಆ ಪಾರ್ಲರ್ನ ಮಾರಾಟಗಾರರು ಅಂತ ಹೇಳಿದ್ರೆ ಓನರ್ಗಳು, ಇವ್ರಿಗೆ ಗೊತ್ತಿತ್ತಾ ಇದು ನಕಲಿ ತುಪ್ಪವ ಅಸಲಿ ತುಪ್ಪ ಅಂತ ಗೊತ್ತಿತ್ತಾ? ಒಂದ್ ವೇಳೆ ಗೊತ್ತಿದ್ದು ಕೂಡ ಗ್ರಾಹಕರಿಗೆ ಅವರು ಮಾರಾಟವನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ರ? ಯಾಕಂತ ಹೇಳಿದ್ರೆ ಲಾಭ ಸಿಗುತ್ತೆ ಅಲ್ಲಿ. ಈ ರೀತಿಯಾಗೂ ಮಾಡ್ತಾ ಇದ್ರ? ಬೆಂಗಳೂರಿನಲ್ಲಿ ಯಾವೆಲ್ಲ ಪಾರ್ಲರ್ಗಳಿಗೆ ಈ ತುಪ್ಪ ಹೋಗ್ತಾ ಇತ್ತು ಸದ್ಯ ದೊಡ್ಡ ಮಟ್ಟದಲ್ಲಿ ಇರುವಂತ ಪ್ರಶ್ನೆ. ಈ ನಿಟ್ಟಿನಲ್ಲೂ ಕೂಡ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಂದಿನಿ ಉತ್ಪನ್ನಗಳು, ನಂದಿನಿ ಡೈರಿ ಪ್ರಾಡಕ್ಟ್ಸ್ಗಳ ಮೇಲೆ ದೇಶದ ಜನರು ವಿಶ್ವಾಸವನ್ನ ಇಟ್ಟಿದ್ದಾರೆ. ಬರೀ ಕರ್ನಾಟಕದ ಜನತೆ ಮಾತ್ರ ಅಲ್ಲ, ಇಲ್ಲಿನ ಉತ್ಪನ್ನಗಳಾಗಿರಬಹುದು, ಅದು ಹಾಲು, ಮೊಸರು, ತುಪ್ಪ, ಚೀಸ್, ಹೀಗೆ ಬೇರೆ ಬೇರೆ ಉತ್ಪನ್ನಗಳನ್ನು ನಂದಿನಿ ಬ್ರ್ಯಾಂಡ್ನವರು ಪ್ರಸ್ತುತಪಡಿಸ್ತಾರೆ. ಆದರೆ ಇದರಲ್ಲಿನ ತುಪ್ಪಕ್ಕಿರುವಂಥ ವ್ಯಾಲ್ಯೂ, ಪ್ರತಿಯೊಂದು ಡೈರಿ ಪ್ರಾಡಕ್ಟ್ಗಳಿಗೂ ಕೂಡ ತನ್ನದೇ ಆದಂಥ ವ್ಯಾಲ್ಯೂ ಇದೆ ನಂದಿನಿ ಬ್ರ್ಯಾಂಡ್ ಮೇಲೆ ಮಾರಾಟವಾಗುವಂಥ ಪ್ರಾಡಕ್ಟ್ಗಳಿಗೆ. ಆದರೆ ಇದರಲ್ಲೂ ಕೂಡ ಈ ರೀತಿಯಾದಂಥ ಮೋಸ ಆಗ್ತಾ ಇತ್ತು ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲೆಲ್ಲ ಇವರ ಜಾಲ ವ್ಯಾಪಿಸಿತ್ತು, ನಮ್ಮಲ್ಲಿನ ತುಪ್ಪ ತಗೊಂಡೋಗಿ ತಮಿಳುನಾಡಿನಲ್ಲಿ ಅದನ್ನ ಕಲಬೆರಕೆ ಮಾಡಿಕೊಂಡು ವಾಪಸ್ ಅವರಿಗೆ ಮಾರ್ಕೆಟ್ ಯಾವ್ದು ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲೇ ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಜನರು ಕೂಡ ಅಷ್ಟೇ, ಒಂದು ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ ನಂದಿನಿ ಹೆಸರಿನ ಮೇಲೆ. ಇದು ನಂದಿನಿ ಬ್ರ್ಯಾಂಡೇ ಅಂತ ಹೇಳಿ ಖರೀದಿ ಮಾಡ್ತಾ ಇದ್ರು. ಈಗ ಅಸಲಿ ಸತ್ಯಗಳು ಒಂದೊಂದಾಗೆ ಹೊರಗೆ ಬರ್ತಾ ಇದೆ. ಗಮನಿಸಬೇಕಾದಂತ ವಿಚಾರ ಇದು. ಕೇವಲ ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಜಂಟಿಯಾಗಿ CCB ಮತ್ತು ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ, 2 ಜನಕ್ಕೆ ನಾವು ಡಿಟೈನ್ ಮಾಡಿದ್ದೀವಿ. ಕ್ವಶನಿಂಗ್ ನಡೀತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಂದಿನಿ ಘೀ ಮತ್ತು ಇನ್ನಿತರ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಡೂಪ್ಲಿಕೇಟ್ ಆಗ್ತಿದೆ ಅಂತ ನಮಗೆ ಮಾಹಿತಿ ಬಂದಿತ್ತು. ಸೊ ಟೋಟಲ್ 4 ಗಾಡಿ ವಾಹನ ಸೀಸ್ ಆಗಿದೆ ಮತ್ತು ಒಂದು ಮಷೀನ್ ಯೂನಿಟ್. ಈ ಮಷೀನ್ ಯೂನಿಟ್ ತಮಿಳುನಾಡು ಸ್ಟೇಟಲ್ಲಿ ತಿರುಪೂರ್ ಡಿಸ್ಟ್ರಿಕ್ಟಲ್ಲಿ ಇತ್ತು. ಅಲ್ಲಿ ರೇಡ್ ಆಗಿದೆ. ಅಲ್ಲಿ ಪಾರ್ಲರ್ಸಲ್ಲಿ ಬೆಲೆಗೆ ಸಪ್ಲೈ ಆಗ್ತಿದೆ KMF ಪಾರ್ಲರ್ಗೆ. ಒಟ್ಟಾಗಿ ಅಂದಾಜು 1.26 crores ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ಮಾಡಿದ್ದೀವಿ. ಇದರಲ್ಲಿ ಮುಖ್ಯ ಆರೋಪಿ ಯಾರಿದ್ದಾರೆ ಅವ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ಹಳೆ ಇದೇ ರೀತಿ ಅವರು 2021 ಮತ್ತು 2018 ಕೂಡ ಮಾಡಿದ್ದಾರೆ. ಸೊ ಯಾವ ರೀತಿ ಇದು ನಡೆದಿದೆ ಮತ್ತು ಈಗ ಏನು